ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. RBI ಸರ್ಕಾರಕ್ಕೆ ಡಿವಿಡೆಂಟ್ ಅನ್ನ ಘೋಷಣೆ ಮಾಡಿದೆ. ಎಷ್ಟು? 2.87 ಲಕ್ಷ ಕೋಟಿ ರೂಪಾಯಿಗಳನ್ನ ಸರ್ಕಾರಕ್ಕೆ RBI ಕೊಡೋದಕ್ಕೆ ಹೊರಟಿದೆ. ಈಗ ಬರ್ತಿರುವಂತಹ ಪ್ರಶ್ನೆ, ಅಷ್ಟು ದುಡ್ಡನ್ನ ಈ ಸರ್ಕಾರ ಏನ್ ಮಾಡ್ತಿದೆ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಆ ಪ್ರಶ್ನೆಗಳು ಜೋರಾಗಿ ಬರ್ತವೆ ಇನ್ಮೇಲೆ. ಯಾಕೆಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತಹ ಪಕ್ಷಗಳು, ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ. ಪ್ರಶ್ನೆ ಕೇಳುವವರ ಸಂಖ್ಯೆ ಜಾಸ್ತಿ ಆಗಿದೆ, ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ ಮತ್ತು ತಪ್ಪಿಸಿಕೊಂಡು ಓಡಾಡೋದಕ್ಕೆ ಅವಕಾಶಗಳು ಕಡಿಮೆ ಆಗ್ತಿದ್ದಾವೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅಷ್ಟೇ ಪ್ರಖರವಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತಹ ಒಂದು ಬೆಳವಣಿಗೆ ಮತ್ತು ವಿಪಕ್ಷಗಳು ಸಹ ಅಷ್ಟೇ ತೀವ್ರವಾಗಿ ಚರ್ಚೆಗಳನ್ನು ಹುಟ್ಟು ಹಾಕ್ತಿದ್ದಾವೆ, ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಿದ್ದಾವೆ, ಜನರನ್ನ ರೀಚ್ ಆಗ್ತಿದ್ದಾವೆ. ಸೊ ಅಲ್ಲಿಗೆ ಮೋದಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ದುಡ್ಡು ಪಡ್ಕೊಳ್ತಿದ್ರೆ ಏನಾಗ್ತಿದ್ದೀರ ಅಂತ ಅದನ್ನ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಭಾರತದ ಫಾರಿನ್ ರಿಸರ್ವ್ಸ್ ಎಷ್ಟಿದೆ, ಈಗ ಏನು ಗತಿ ಆಗ್ತಿದೆ, ಮತ್ತು ಡಾಲರ್ 100 ರೂಪಾಯಿ ತಲುಪದ ಹಾಗೆ, $1 100 ತಲುಪದ ಹಾಗೆ ಈ ಸರ್ಕಾರ ಪ್ರತಿದಿನ ಫಾರಿನ್ ರಿಸರ್ವ್ಸ್ ಇಂದ ಎಷ್ಟು ಹಣವನ್ನ ವ್ಯಯಿಸ್ತಾ ಇದೆ, ಇಡೀ ವರ್ಷ, ಕಳೆದ ವರ್ಷ ಎಷ್ಟು ಹಣ ವ್ಯಯಿಸಿದೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೌರ್ಮೆಂಟ್ಗೆ ಮಿಕ್ಕಿರುವ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಅದನ್ನ ಡಿವಿಡೆಂಟ್ ಅಂತ ಕರೀತಾರೆ. ಅದು ಈ ಬಾರಿ ಸರ್ಕಾರಕ್ಕೆ ಕೊಡ್ತಾ ಇರೋದು 2.87 ಲಕ್ಷ ಕೋಟಿ ರೂಪಾಯಿಗಳು. 2.87 ಲಕ್ಷ ಕೋಟಿಗಳು. ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಮೊತ್ತ. ಇಷ್ಟು ದೊಡ್ಡ ಮೊತ್ತವನ್ನ ಈ ಹಿಂದೆ ಕೊಟ್ಟಿರಲಿಲ್ಲ. ಅದರ ಜೊತೆಗೆ ಬರ್ತಿರುವಂತಹ ಮಾಹಿತಿ ಏನು ಅಂದ್ರೆ, ಫಾರಿನ್ ರಿಸರ್ವ್ಸ್ ದಿನದಿಂದ ದಿನಕ್ಕೆ ಕುಸಿತಾನೇ ಇದೆ. ಭಾರತದಲ್ಲಿ ಡಾಲರ್ ಇದೆಯಲ್ಲ ಶೇಖರಣೆಯಾಗಿ, ಅದರ ರಿಸರ್ವ್ಸ್ ಏನಿದೆ, ಅದು ನಮ್ಮ ಹತ್ರ ಉಳ್ಕೊಂಡಿರೋದೇನಿದೆ, ಅದು ಇಳಿಕೆ ಆಗ್ತಾ ಇದೆ. ಈಗ ಉಳಿದಿರೋದು ಕೇವಲ $6.88 ಬಿಲಿಯನ್ ಮಾತ್ರ. $6.88 ಬಿಲಿಯನ್ ಮಾತ್ರ ನಮ್ಮಲ್ಲಿ ಫಾರಿನ್ ರಿಸರ್ವ್ಸ್ ಇಟ್ಕೊಂಡಿದ್ದೀವಿ. ಮಿಕ್ಕಂತೆ ಅದನ್ನ ದಾಟಿ ಏನಾದರೂ ನಮಗೆ ಪೆಟ್ರೋಲ್ ಖರೀದಿಗೆ, ಇಂಪೋರ್ಟ್ಸ್ಗೆ, ಬೇರೆ ರೀತಿಯಾದಂತಹ ಇದಕ್ಕೆ, ಫಾರಿನ್ ಪೇಮೆಂಟ್ಗಳಿಗೆ, ಲೈಕ್ ಭಾರತದ ಸಾಲಕ್ಕೆ ಬಡ್ಡಿ, ಸಾಲ ಮರುಪಾವತಿ ಅಥವಾ ಬಡ್ಡಿ, ಅದಕ್ಕೆಲ್ಲ ಡಾಲರ್ ಬೇಕಾಗುತ್ತೆ. ಅದು ಈ 6.88 ಬಿಲಿಯನ್ ಇದೆಯಲ್ಲ, ಅದು ಏನಕ್ಕೂ ಸಾಕಾಗೋದಿಲ್ಲ. ಬರೀ ಪೆಟ್ರೋಲ್ ಖರೀದಿ ಮಾಡ್ತೀನಿ ಅಂದ್ರೂ ಸಹ 3 ತಿಂಗಳಲ್ಲಿ ಖಾಲಿ ಆಗುತ್ತೆ. ಅದಕ್ಕೇನೆ ಮೋದಿ ಸಾಹೇಬರು ಹೇಳಿದ್ದು, ಫಾರಿನ್ ಟ್ರಿಪ್ಗೆ ಹೋಗಬೇಡಿ, ಫಾರಿನ್ ನಲ್ಲಿ ಮದುವೆಗಳಾಗಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಅಡಿಗೆ ಎಣ್ಣೆ ಕಡಿಮೆ ಬಳಸಿ. ಅಂದ್ರೆ ಯಾವ್ಯಾವ್ದೆಲ್ಲ ಇಂಪೋರ್ಟ್ ಆಗ್ತಿದೆಯೋ, ನಮಗೆ ಬೇರೆ ದೇಶದಿಂದ ಬರ್ತಿದೆಯೋ, ಯಾವುದಕ್ಕೆ ನಾವು ಡಾಲರ್ ಕೊಟ್ಟು ಖರೀದಿ ಮಾಡ್ತಾ ಇದೀವೋ, ಅದರ ಮೇಲೆ ತಡೆ ಹಾಕಿ ಅದನ್ನ ಕಡಿಮೆ ಮಾಡಿ. ಆಗ ನಮ್ಮಲ್ಲಿ ಡಾಲರ್ನ ಅವಶ್ಯಕತೆ ಕಡಿಮೆ ಆಗುತ್ತೆ, ನಮ್ಮ ರಿಸರ್ವ್ಸ್ ಕಡಿಮೆ ಇದೆ ಅನ್ನೋ ರೀತಿಯಲ್ಲಿ ಮೋದಿ ಅವರು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಈಗ ಡೇಟಾ ಬರ್ತಿರುವಂತಹದ್ದು $6.88 ಬಿಲಿಯನ್ ಮಾತ್ರ ಉಳ್ಕೊಂಡಿದೆ. ಅದು ಒಂದು ಕಡೆ. ಆದರೆ ಡಾಲರ್ ರೇಟು 100 ರೂಪಾಯಿ ತಲುಪದ ಹಾಗೆ, $1ಗೆ 100 ರೂಪಾಯಿ ತಲುಪದ ಹಾಗೆ ಮಾರ್ಕೆಟ್ಗೆ ಪ್ರತಿದಿನ RBI ಡಾಲರ್ಗಳನ್ನ ಬಿಡ್ತಾ ಇದೆ. ಡಾಲರ್ನ ಬೇಡಿಕೆಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡ್ತಿದೆ, ಅದಕ್ಕೆ ಪ್ರತಿದಿನ $1 ಬಿಲಿಯನ್ ಖರ್ಚು ಮಾಡ್ತಾ ಇದೆಯಂತೆ. $1 ಬಿಲಿಯನ್. $688 ಬಿಲಿಯನ್ ನಮ್ಮ ಹತ್ರ ಇರೋದು. ಅದು ಕೊಂಡ್ಕೊಳ್ಳೋದಕ್ಕೆ ಬೇಕು, ಇಂಪೋರ್ಟ್ಗಳಿಗೆ ಎಲ್ಲದಕ್ಕೂ ಬೇಕು ನಮಗೆ. ಅದರಲ್ಲಿ ಪ್ರತಿದಿನ $1 ಬಿಲಿಯನ್ ಅನ್ನ $100 ರೂಪಾಯಿ ಟಚ್ ಆಗದೆ ಇರಲಿ ಅನ್ನೋದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಈ ರೀತಿ ಕಳೆದ ವರ್ಷ $41 ಬಿಲಿಯನ್ ಖರ್ಚು ಮಾಡಿದ್ರಂತೆ. ಕಳೆದ ವರ್ಷ 2025ರಲ್ಲಿ ಇಡೀ ವರ್ಷಕ್ಕೆ $41 ಬಿಲಿಯನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ, ಡಾಲರ್ ಪ್ರೈಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ. ಬಟ್ ಈಗ ದಿನಕ್ಕೆ $1 ಬಿಲಿಯನ್, ಅಂದ್ರೆ ಒಂದು ತಿಂಗಳಿಗೆ $30 ಬಿಲಿಯನ್ ಖರ್ಚಾಗ್ಬಿಡುತ್ತೆ. ಕಳೆದ ವರ್ಷ ಇಡೀ ವರ್ಷಕ್ಕೆ $41 ಬಿಲಿಯನ್ ಖರ್ಚಾಗಿರೋದು. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ಡಾಲರ್ ಇನ್ನೂ $100 ರೂಪಾಯಿ ತಲುಪಿಲ್ಲ ಅಂದ್ರೆ ಯಾವ ಬೆಲೆಯಲ್ಲಿ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿದೀವಿ, ಈ ಭಾರತ ಸರ್ಕಾರ ಯಾವ ಬೆಲೆ ತೆತ್ತು ಅದನ್ನ ಕಂಟ್ರೋಲ್ ಅಲ್ಲಿ ಇಡ್ತಾ ಇದೆ. ಅದರಿಂದ ಫಾರಿನ್ ರಿಸರ್ವ್ಸ್ ನಮಗೆ ಪ್ರತಿದಿನ $1 ಬಿಲಿಯನ್ ಕಡಿಮೆ ಆಗ್ತಾ ಹೋಗ್ತಿರುತ್ತಲ್ಲ.
ಒಂದು ವರ್ಷ ಇದ್ರೆ ಅರ್ಧ ಫಾರಿನ್ ರಿಸರ್ವ್ಸ್ ಖಾಲಿ ಆಗ್ಬಿಡುತ್ತಲ್ಲ ನಮ್ದು. ಇರೋದೇ $6.88 ಬಿಲಿಯನ್. $688 ಬಿಲಿಯನ್, ಸಾರಿ, $688 ಬಿಲಿಯನ್. 6.1 6.88 ಅಂತ ಹೇಳಿದ್ದೀನಲ್ಲ, ಅದೆಲ್ಲ 688 ಬಿಲಿಯನ್. $688 ಬಿಲಿಯನ್. ಸೊ ಈಗ ಪ್ರತಿದಿನ $1 ಬಿಲಿಯನ್ ಅನ್ನ ನಾವು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಡಾಲರ್ನ $100ಗಿಂತ ಕೆಳಗಡೆ ಇಡೋದಕ್ಕೆ. ಈ ರೀತಿಯಾಗಿ ಇಷ್ಟೆಲ್ಲ ಸಂಕಷ್ಟದ ನಡುವೆಯೂ ಸಹ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ದೇಶದ್ರೋಹಿಗಳು ಅಂತೀರಿ. ಆದರೆ ಪ್ರಶ್ನೆಗಳು ಈಗ ಹೆಚ್ಚಾಗಿ ಬರ್ತವೆ. ನಾನು ಆರಂಭದಲ್ಲಿ ಹೇಳಿದಂಗೆ 2.87 ಲಕ್ಷ ಕೋಟಿ ರೂಪಾಯಿಗಳನ್ನು ಏನು RBI ನಿಮಗೆ ಕೊಡೋಕೆ ಹೊರಟಿದೆ, ಅದನ್ನ ಎಲ್ಲಿ ಬಳಸ್ತೀರಿ, ಹೇಗೆ ಬಳಸ್ತೀರಿ, ಸದ್ಯದ ಸ್ಥಿತಿಯಲ್ಲಿ ಅದನ್ನ ಯಾವುದಕ್ಕೆ ಬಳಸಬೇಕು ಅಂತ ಹೊರಟಿದ್ದೀರಿ, ಈ ಫಾರಿನ್ ರಿಸರ್ವ್ಸ್ ಕುಸಿತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದಕ್ಕೆ ಪೂರಕವಾಗಿ ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ, ಎಲ್ಲ ಪ್ರಶ್ನೆಗಳು ಈಗ ಬರ್ತವೆ. ಎಲ್ಲ ಪ್ರಶ್ನೆಗಳು ಬರ್ತವೆ. ಈ ಹಿಂದಿನ ಹಾಗೆ ಏನೋ ಒಂದು ಹೇಳಿ ತೇಲಿಸ್ಬಿಟ್ಟು ಹಸು, ಹಿಂದುತ್ವ, ಹಿಂದೂ, ಪಾಕಿಸ್ತಾನ ಈ ಕಥೆಗಳನ್ನ ಹೇಳಿ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನೋಡಿ, ಇಲ್ಲಿಯವರೆಗೆ ಯಾರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆನೆ ಮಾಡ್ತಾ ಇರ್ಲಿಲ್ಲ, RBI ಎಷ್ಟು ಕೊಡುತ್ತೆ, ಏನಾಗುತ್ತೆ ಅಂತ. ಈಗ ಅದನ್ನ ಗಂಭೀರವಾಗಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ದುಡ್ಡು RBI ಕೊಡ್ತಾ ಇದೆಯಲ್ಲ, ಏನು ಮಾಡ್ತೀರಿ ನೀವು? ಇಷ್ಟು ಫಾರಿನ್ ರಿಸರ್ವ್ಸ್ ಇದೆಯಲ್ಲ, ಹೇಗೆ ಮ್ಯಾನೇಜ್ ಮಾಡ್ತೀರಿ, ಎಷ್ಟು ದಿನ ಮ್ಯಾನೇಜ್ ಮಾಡ್ತೀರಿ, ಹೇಗೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಈ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಇದರ ನಡುವೆ ನೀವು ಇನ್ನೂ ಹಿಂದುತ್ವ, ಹಸು ಈ ಕಥೆಗಳನ್ನ ಕಟ್ಕೊಂಡಿದ್ರೆ, ಪಾಕಿಸ್ತಾನದ ಕಡೆ ನೋಡ್ಬಿಟ್ಟು ಅವ್ರು ಭಿಕಾರಿಗಳಾಗಿದ್ದಾರೆ ಅದಕ್ಕೆ ಖುಷಿ ಪಡಿ, ನೀವು ಒಂದು ಹೊತ್ತು ಊಟ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ 3 ಹೊತ್ತು ಊಟ ಇಲ್ಲ ಅದಕ್ಕೆ ಖುಷಿ ಪಡಿ ಅಂದ್ರೆ ಜನ ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಅದು ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಯುವ ಜನತೆ ತೋರಿಸ್ಕೊಟ್ಟಿದ್ದಾರೆ. ಒಂದೇ ವಾರದಲ್ಲಿ 23 ಮಿಲಿಯನ್ ಫಾಲೋವರ್ಸ್ ಆಗೋ ಮೂಲಕ, 23 ಮಿಲಿಯನ್ ಅಂದ್ರೆ 2.3 ಕೋಟಿ ಜನ. ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ಫಾಲೋವರ್ಸ್ ಅನ್ನ ಆಡ್ ಮಾಡಿದ್ರು ಸಹ ಅಷ್ಟಾಗೋದಿಲ್ಲ. ಅವರನ್ನ ದಾಟ್ಬಿಟ್ಟಿದೆ CJP, ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಪ್ರಶ್ನೆಗಳು ಬರ್ತವೆ. ಈ ಸರ್ಕಾರ ಇನ್ನೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಕೊಡಬೇಕಾಗುತ್ತೆ. ಏನ್ ಮಾಡ್ತಿದ್ದೀರಿ, ಏನು ಮಾಡ್ತೀರಿ, ಆ ಪ್ರಶ್ನೆಗಳು ಜೋರಾಗಿ ಬರ್ತವೆ. ಸೊ ಇದಿಷ್ಟು ಎಕನಾಮಿಕ್ಸ್, ಈಗಿರುವಂತಹ ಆರ್ಥಿಕ ಪರಿಸ್ಥಿತಿಯ ಮೇಲೆ ಬೆಳಕು ಚೆಲ್ಲಬಹುದಾದಂತಹ ಕೆಲವು ಮುಖ್ಯವಾದ ಅಂಶಗಳು, ಕೆಲವು ಅಂಶಗಳು. ಯಾಕೆಂದ್ರೆ RBI ಈಗ ಡಿವಿಡೆಂಡ್ಸ್ ಅನ್ನ ಅನೌನ್ಸ್ ಮಾಡಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈ ಡೇಟಾ ಹೊರಗಡೆ ಬಂದಿದೆ, ಈ ಅಂಕಿಅಂಶಗಳು ಹೊರಗಡೆ ಬಂದಿದ್ದಾವೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.